ನಿರೀಕ್ಷಣಾ ಜಾಮೀನಿಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಅರ್ಜಿಯನ್ನ ಹಾಕೊಂಡಿರೋದ್ರ ಬಗ್ಗೆ ಈಗಷ್ಟೇ ನಾವು ನ್ಯೂಸ್ ಬ್ರೇಕ್ ಮಾಡಿದ್ವಿ. ಮೇ 31ನೇ ತಾರೀಕು ಪ್ರಜ್ವಲ್ ಜಾಮೀನು ಅರ್ಜಿಯ ವಿಚಾರಣೆಗೆ ಸಮಯ ನಿಗದಿ ಆಗ್ತಾ ಇದೆ. 3 ಪ್ರಕರಣದಲ್ಲಿ ಮಧ್ಯಂತರ ಜಾಮೀನಿಗೆ ಪ್ರಜ್ವಲ್ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಈ ಬಿಗ್ ಡೇ ಮೇ 31ನೇ ತಾರೀಕು ಎಚ್ ಡಿ ರೇವಣ್ಣ ಅವರ ಫ್ಯಾಮಿಲಿಗೆ ಬಿಗ್ ಡೇ. ಕಾರಣ ಒಂದ್ ಕಡೆಗೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು, ಇನ್ನೊಂದ್ ಕಡೆಗೆ ಪ್ರಜ್ವಲ್ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನಿಗೂ ಸಂಬಂಧಪಟ್ಟಂತೆ ಅವರ ವಿರುದ್ಧ 3 ಪ್ರಕರಣಗಳು, ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಸಪರೇಟ್ ಆಗಿ ಅದಕ್ಕೆ ಜಾಮೀನನ್ನ ಹಾಕೊಳ್ಬೇಕಾಗತ್ತೆ, ಅಂದ್ರೆ ಆಂಟಿಸಿಪೇಟರಿ ಬೇಲನ್ನ ಹಾಕೊಳ್ಬೇಕಾಗತ್ತೆ. ಸೊ 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇ 31ನೇ ತಾರೀಕು ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಕೋರ್ಟ್ ನಿರ್ಧರಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಮೆಮೊ ಕೂಡ ಹೊರಡಿಸಿರುತ್ತೆ ಕೋರ್ಟ್, ಒಂದು ಸೂಚನೆಯನ್ನು ಕೊಟ್ಟಿರುತ್ತೆ, ಯಾವ ಡೇಟು ಯಾವ ಟೈಮು ಅಂತೆಲ್ಲ ಮೆಮೋವನ್ನ ಹೊರಡಿಸಿರೋ ಸಾಧ್ಯತೆ ಇದೆ. ಹೀಗಾಗಿ ಒಂದು ಡೇಟ್ ಬಗ್ಗೆ ಅಂತೂ ಕ್ಲಾರಿಟಿ ಸಿಗ್ತಾ ಇದೆ. ಸಮಯದ ಬಗ್ಗೆ ಇನ್ನಷ್ಟೇ ಮಾಹಿತಿ ನಮಗೆ ಸಿಗಬೇಕಾಗಿದೆ. ಮೇ 31ನೇ ತಾರೀಕು ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ನಡೆಸಲಿಕ್ಕಿದೆ. ಈ ಬೆನ್ನಲ್ಲೇ ಪ್ರಜ್ವಲ್ ಕೂಡ ಭಾರತಕ್ಕೆ ವಾಪಸ್ ಆಗ್ತಾ ಇರೋದ್ರಿಂದ ಹೇಗಾಗುತ್ತೆ ಇದು ಅನ್ನೋದು ಕುತೂಹಲ. ಬಿಕಾಸ್ ನಾವು ಬೆಳಗ್ಗೆ ಎಷ್ಟು ತೋರಿಸಿದ್ವಿ ನಿಮಗೆ, ಟಿಕೆಟ್ ಬುಕ್ ಮಾಡ್ಕೊಂಡಿರೋದು, ಜೊತೆಗೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಸೀಟನ್ನು ಅವರು ಕನ್ಫರ್ಮೇಷನ್ ಮಾಡ್ಕೊಂಡಿರೋದನ್ನ ಕೂಡ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ 3 ಪ್ರತ್ಯೇಕ ಪ್ರಕರಣ ಕೂಡ ಏಕಕಾಲಕ್ಕೆ ಕೋರ್ಟ್ ಕೈಗೆತ್ತಿಕೊಳ್ಳುತ್ತಾ, ಅಥವಾ 3 ಸಪರೇಟ್ ಆಗಿ ನಿರೀಕ್ಷಣಾ ಜಾಮೀನನ್ನ ಇಲ್ಲಿ ಸಲ್ಲಿಕೆ ಮಾಡ್ಕೊಳ್ಬೇಕಾಗತ್ತಾ ವಕೀಲರು? ಈಗ ಏನಂತ ಮೆಮೊ ಕೊಟ್ಟಿರೋದು, ಟೈಮಿಂಗ್ಸ್ ಏನಾದರೂ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ? ಮಮತಾ, ಇವತ್ತು ಮಧ್ಯಾಹ್ನ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರುಣ್ ಅವರು ನಿರೀಕ್ಷಣಾ ಜಾಮೀನಿಗಾಗಿ ಪ್ರಜ್ವಲ್ ರವರ ಮೇಲೆ ದಾಖಲಾಗಿದ್ದಂತಹ FIRಗಳ ಸಂಬಂಧ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ಗೆ ವಕಾಲತ್ತನ್ನು ಹಾಕಿದ್ದಾರೆ. ಹೀಗಾಗಿ ಈ ಅರ್ಜಿಯ ವಿಚಾರಣೆ ಇದೀಗ ಕೆಲವೇ ನಿಮಿಷಗಳ ಹಿಂದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂತು. ಇದಕ್ಕೆ SPP ಅಂದರೆ ಅಲ್ಲೇ ಇದ್ದಂತಹ CID SIT ಪರ ವಕೀಲರು SPP ಅವರಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಮಾನ್ಯ ನ್ಯಾಯಾಧೀಶರು ತಿಳಿಸ್ತಾರೆ. ಮತ್ತು ಅರ್ಜಿಯ ವಿಚಾರಣೆಯನ್ನು 31ಕ್ಕೆ ನಿಗದಿಯನ್ನು ಪಡಿಸ್ತಾರೆ. ಇದೀಗ ಅಂದರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರುಣ್ ಅವರು ಮನವಿಯನ್ನು ಮಾಡ್ಕೊಳ್ತಾರೆ. 31ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ. ಹೀಗಾಗಿ ನಾಳೆ ಅರ್ಜಿಯ ವಿಚಾರಣೆಯನ್ನು ತಾವು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಇದು ಈಗ ಸದ್ಯದ ಮಟ್ಟಿಗೆ ಕೋರ್ಟ್ನಲ್ಲಿ ನಡೀತಿರ್ತಕ್ಕಂತಹ ವಾದ ಮತ್ತು ಪ್ರತಿವಾದ. ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿದ್ದಂತಹ 3 FIRಗಳು, ಮೊದಲನೆಯ FIR ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕ್ರೈಮ್ ನಂಬರ್ 107 IPC ಸೆಕ್ಷನ್ 354 ಅಡಿ ದಾಖಲಾಗಿತ್ತು. ಅದಾದ ಬಳಿಕ ಅದಕ್ಕೆ ಹೆಚ್ಚುವರಿ ಸೆಕ್ಷನ್ 376 ಅತ್ಯಾಚಾರ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಅದಾದ ಬಳಿಕ CIDಯಲ್ಲಿ 2 FIRಗಳು ದಾಖಲಾಗಿದ್ದಾವೆ. ಸಂತ್ರಸ್ತ ಮಹಿಳೆಯರು ನೀಡಿದಂತಹ ದೂರಿನ ಆಧಾರದ ಮೇಲೆ IPC ಸೆಕ್ಷನ್ 376 N ಸಬ್ಸೆಕ್ಷನ್ 2 ನಡಿ ಈ ಪ್ರಕರಣಗಳು ದಾಖಲಾಗಿದ್ದಾವೆ. ಅಲ್ಲೂ ಕೂಡ ಅತ್ಯಾಚಾರ ಪ್ರಕರಣಗಳು. ಹೀಗಾಗಿ ಒಟ್ಟು 3 ಪ್ರಕರಣಗಳಲ್ಲಿ ಇದೀಗ ನಿರೀಕ್ಷಣಾ ಜಾಮೀನಿನ ಮೊರೆಗೆ ಇದೀಗ ಪ್ರಜ್ವಲ್ ರೇವಣ್ಣ ಅವರು ಹೋಗಿರೋದು. ಸದ್ಯ ಅವ್ರು ಇನ್ನೂ ಕೂಡ ಭಾರತಕ್ಕೆ ವಾಪಸ್ ಆಗಿಲ್ಲ. 31ನೇ ತಾರೀಕು ಮಧ್ಯರಾತ್ರಿ 12:30ಕ್ಕೆ ಅವರು ವಾಪಸ್ ಆಗ್ತಾರೆ. ಅದಾದ ಬಳಿಕ ವಾಪಸ್ ಆದಂತಹ ಹಿನ್ನೆಲೆಯಲ್ಲಿ ಈಗ ಅವ್ರ ಮೇಲೆ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ. ಹೀಗಾಗಿ ಅಲ್ಲೇ ಏರ್ಪೋರ್ಟ್ನ ಅಧಿಕಾರಿಗಳೇ ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರೆ. ಅದಾದ ಬಳಿಕ SIT ಅಧಿಕಾರಿಗಳಿಗೆ ನರಸಿಂಹಮೂರ್ತಿ ವಾಪಸ್ ಬಂದೆ ಹಾಗೆ ಹೋಲ್ಡ್ ಮಾಡಿ.